ಅಸ್ಮಿತಾ ಸರ್ ಬರ್ತಿದಾರಾ? ಸರ್ ಬರ್ಬೇಕು ಇಲ್ಲಿ ಖಂಡಿತ ಬರ್ಲೇಬೇಕು. ಅವ್ರೆಲ್ಲಿಗ್ ಬರ್ಲೇಬೇಕು, ಬರ್ದೆ ಎಲ್ಲಿಗ್ ಹೋಗ್ತಾರೆ, ಓಡೋಡಿ ಬರ್ತಾರೆ. ಒಂದ್ ಫೋಟೋಗೆ ಸರ್ ಇಷ್ಟೊಂದ್ ಭಯ ಪಟ್ರಾ? ಏ ಹುಚ್ಚಿ, ಅದು ಬರೀ ಒಂದ್ ಫೋಟೋ ಅಲ್ವೇ, ಸಮುದ್ರನೇ ಎದುರು ಹಾಕೊಳ್ಳೋ ಅಂತ ಪವರ್ ಇದೆ ಆ ಫೋಟೋಗೆ. ನನ್ ಬ್ಯೂಟಿಗಿಂತ, ನಮ್ಮ ಅಪ್ಪನ ಹತ್ರ ಇರೋ ಆಸ್ತಿಗಿಂತ, ನಮ್ ಪೊಲಿಟಿಕಲ್ ಪವರ್ಗಿಂತ ಹೆಚ್ಚಾಗ್ ಪವರ್ ಇದೆ ಆ ಫೋಟೋಗೆ. ಅದ್ಯಾವ್ದು ಮಾಡಕ್ಕಾಗ್ದಿರೋ ಕೆಲ್ಸನ ಇದ್ ಒಂದ್ ಫೋಟೋ ಮಾಡಿದೆ. ಸರ್ ಕುತ್ಕೆ ಮೇಲೆ ಚಾಕು ಇಟ್ಟು ಏನಾದ್ರೂ ಮಾಡು ಅಂತ ಹೇಳಿದ್ರೆ ಸತ್ರು ಮಾಡಲ್ಲ ಅಂತ ಹೇಳೋರು ಇವಾಗ್ ಮಾಡ್ತಾರೆ. ಆದ್ರೆ ಈ ಒಂದ್ ಫೋಟೋ ತೋರ್ಸಿ ಸರಿಗ್ ಏನ್ ಮಾಡಕ್ ಹೇಳಿದ್ರುನು ತಲೆ ಬಗ್ಸಿ ಮಾಡ್ತಾರೆ. ಆ ರಾಜಲಕ್ಷ್ಮಿ ಜೀವನನ ಹಾಳ್ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಅದಕ್ಕೆ ಗೇಮ್ನ ಈಗ ತಾನೇ ಸ್ಟಾರ್ಟ್ ಮಾಡಿದೀನಿ. ಈ ಫೋಟೋನ ಮುಂದೆ ಇಟ್ಕೊಂಡು ಸರ್ನ ಬುಟ್ಟಿಗೆ ಹಾಕೊಂಡು ಅವಳ ಜೀವನ ಜೊತೆ ಆಟ ಆಡ್ಕೊಂಡು ಅವಳನ್ನ ಹೇಗ್ ಪಾತಾಳಕ್ ತಳ್ತೀನಿ ಅಂತ ನೀನೇ ನೋಡ್ತಾ ಇರು. ಅಸ್ಮಿತಾ, ಹಾಯ್ ಸರ್. ನೀನ್ ಹಾಯ್ ಆಮೇಲೆ ಮೊದ್ಲು ಆ ಫೋಟೋ ಡಿಲೀಟ್ ಮಾಡು. ನಾನ್ ಮಾಡಲ್ಲ ಸರ್. ಸರ್ ಸರ್ ನನ್ ಫೋನಲ್ಲೇನೋ ಡಿಲೀಟ್ ಮಾಡ್ತೀರಾ, ಆದ್ರೆ ನಮ್ಮ ಅಪ್ಪನ ಫೋನಲ್ಲಿ ಮಾಡ್ತೀರಾ? ನನ್ ಪರ್ಸನಲ್ ಹಾರ್ಡ್ ಡಿಸ್ಕ್ ಅಲ್ಲಿ ಮಾಡಕ್ಕಾಗತ್ತಾ? ವಾಟ್? ಎಸ್ ಸರ್. ನನ್ಗೀಗ ಈ ಫೋಟೋ ತುಂಬಾ ಬೆಲೆ ಬಾಳುವಂತದ್ದು, ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ಎಲ್ಲಾ ಕಡೆ ಸ್ವಲ್ಪ ಸೇಫ್ ಆಗಿಟ್ಟಿದ್ದೀನಿ. ಅಸ್ಮಿತಾ, ಅಷ್ಟಕ್ಕೂ ಏನ್ ಮಾಡೋದಕ್ಕೆ? ಇದು ತುಂಬಾ ತಪ್ಪು. ನೀನ್ ಈ ಫೋಟೋ ಕಳ್ಸಿ ಮಾತಾಡಿದ ಮಾತುಗಳು ಕ್ಷಮಿಸೋಕಾಗ್ದಿರೋದು. ನೀನ್ ಹಾಗೆ ಮಾತಾಡಿದಕ್ಕೆ ನನ್ಗೇನು ಅರ್ಥ ಆಗದೆ ನಮ್ ಮದ್ವೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಮಧ್ಯದಲ್ಲೇ ಬಿಟ್ಟು ನನ್ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ. ನಿನ್ನಿಂದಾಗಿ ನಾನು ಸುಳ್ಳು ಹೇಳ್ಬೇಕಾಗಿ ಬಂತು. ನಿನ್ನಿಂದಾಗಿ ನಾನು ರಾಜಲಕ್ಷ್ಮಿ ನೋವು ಕೊಟ್ಟು ಬಂದೆ, ಗೊತ್ತಾ? ಅವಳಗ್ ನೋವು ಕೊಡಕ್ಕೆ ಅಂತ ಅಲ್ವಾ ನಾನ್ ಹೀಗ್ ಮಾಡಿರೋದು. ಇನ್ ಮುಂದೆ ಈ ಫೋಟೋನ ಮುಂದೆ ಇಟ್ಕೊಂಡು ನಿಮ್ಮನ್ನ ಪಡ್ಕೋಬೇಕು ಅನ್ನೋ ಪ್ರಯತ್ನದಲ್ಲಿ ಸೋತ್ ಹೋಗ್ತಾಳೆ. ನಿಮಗ್ ಕೊಡೋ ಟಾರ್ಚರ್ ಇಂದ ಅವಳು ನೋವು ತಿನ್ಬೇಕು, ಒದ್ದಾಡಿ ಒದ್ದಾಡಿ ಸಾಯ್ಬೇಕು. ಅಸ್ಮಿತಾ, ಇದು ತಮಾಷೆ ಅಲ್ಲ, ಇದು ನನ್ನ ಲೈಫು. ಸೆಲೆಕ್ಟ್ ಆಗೋದ್ರೆ ಸಾಕಾಗಲ್ವಲ್ಲ ಸರ್? ಸೆಲೆಕ್ಟ್ ಆಗೋ ಮುಂಚೆಗಿಂತ ಸೆಲೆಕ್ಟ್ ಆದ್ಮೇಲೆ ಚೆನ್ನಾಗ್ ಆಡ್ಬೇಕಲ್ವಾ? ಚೆನ್ನಾಗ್ ಆಡ್ಬೇಕು ಅಂದ್ರೆ ನೀವ್ ನನ್ಗೆ ತುಂಬಾ ಚೆನ್ನಾಗ್ ಟ್ರೈನಿಂಗ್ ಕೊಡ್ಬೇಕು. ಆಗ್ಲೇ ನಾನು ಸ್ಟೇಟ್ ಟೀಮ್ಗೆ ಹೋಗಿ ಚೆನ್ನಾಗ್ ಆಡಿ ಅಲ್ಲಿಂದ ನ್ಯಾಷನಲ್ಸ್ಗೆ ಹೋಗಿ ನಿಮ್ಗೂ ಈ ಕಾಲೇಜ್ಗೂ ಈ ಸ್ಟೇಟ್ಗೆ ಒಳ್ಳೆ ಫೇಮ್ ತರ್ಬೇಕಲ್ವಾ ಸರ್? ಅದಕ್ಕೆ ನಾನ್ ನಿಮಗ್ ಫೋನ್ ಮಾಡಿದ್ದು. ಬನ್ನಿ ಅಂತ ನಾರ್ಮಲ್ ಆಗಿ ಕರೆದೆ, ನೀವು ಬರಲ್ಲ ಅಂತ ಹಠ ಹಿಡಿದ್ರಿ. ನಾನ್ ಫೋಟೋ ಕಳ್ಸಿದ ತಕ್ಷಣ ನೋಡಿ ಹೇಗ್ ಬಂದ್ಬಿಟ್ರಿ. ಅಸ್ಮಿತಾ, ಈಗ ಬಂದಾಯ್ತಲ್ಲ ಸರ್, ಇನ್ ಟೈಮ್ ವೇಸ್ಟ್ ಯಾಕೆ ಮಾಡ್ತಿದ್ದೀರಾ? ಬೇಗ ನನಗ್ ಪ್ರಾಕ್ಟೀಸ್ ಮಾಡಿಸಿ ಬೇಗ ಹೋಗ್ಬೋದು, ಇಲ್ಲ ಅಂತಂದ್ರೆ ನಿಮ್ಗೆ ಲೇಟ್ ಆಗೋದು. ಅದು ಏನಿಲ್ಲ, ನನ್ನ ಫ್ರೆಂಡ್ಗೆ ಆಕ್ಸಿಡೆಂಟ್ ಆಗಿದೆ. ನಿಮ್ ಪೊಸಿಷನ್ ನೋಡ್ತಿದ್ರೆ ಏನೋ ಮುಚ್ಚಿಡ್ತಿದ್ದೀರಾ ಅನಿಸ್ತಾ ಇದೆ. ಅಯ್ಯೋ ಅದೇನಿಲ್ಲ ರಾಜಲಕ್ಷ್ಮಿ, ಸ್ವಲ್ಪ ಟೆನ್ಷನ್ ಅಷ್ಟೇ. ಅಕ್ಕ ಬನ್ನಿ.
ಹಲೋ ಸರ್, ಇದೇನಿದು? ಕಾಸಿನ ಸರ ಮೇಡಮ್. ಏನು ಅಂತ ಕೇಳಿದ್ದು ಇದ್ರ ಹೆಸರಲ್ಲ. ಇದು ಒರಿಜಿನಲ್ ಡ್ಯೂಪ್ಲಿಕೇಟ್ ಅಂತ ಕೇಳ್ತಿರೋದು. ಪಾರ್ವತಿ ಬೇಗ ಬಾ. ಮೇಡಮ್, ಇದು 1 ಗ್ರಾಮ್ ಗೋಲ್ಡ್ ಶಾಪ್ ಅಲ್ಲ, ಗೋಲ್ಡ್ ಜ್ಯುವೆಲರಿ ಶಾಪ್. ನಮಸ್ತೆ. ನಮಸ್ತೆ ಮೇಡಮ್. ಪದ್ಮ, ಚಿನ್ನದ ಅಂಗಡಿಗೆ ಬಂದ್ರು ನಿನಗಿನ್ನೂ ಅನುಮಾನ ಹೋಗ್ಲಿಲ್ವಾ? ಮತ್ತೆ ಹೀಗ್ ಶಾಪಿಗೆ ಬಂದಾಗ ಅದ್ರ ರೇಟ್ ಕೇಳ್ಬೇಕೆ ಹೊರತು ಡೌಟ್ ಕೇಳ್ಬಾರ್ದತ್ಗೆ. ಸರಿಯಾಗಿದೆ ಕತೆ. ನಿನ್ನಿಂದ ಚಾರುಯಿಂದನೇ ತಾನೆ ನಾನು ಹೀಗೆಲ್ಲ ತಯಾರಾಗಿರೋದು. ದೊಡ್ಡದಾಗ ಬುದ್ಧಿ ಹೇಳಕ್ ಬಂದ್ಬಿಟ್ಲು. ನೋಡತ್ಗೆ, ಮತ್ತೆ ಮುಂಚೆ ಬಂಗಾರ ನೋಡಿದ್ರೆ ಸಂತೋಷ ಆಗ್ತಿತ್ತು. ಈಗ ಅನುಮಾನ ಬರ್ತಿದೆ ಅಂದ್ರೆ ಯಾರಿಂದ? ಈ ಪಾರುವಿಂದ, ಚಾರುಯಿಂದನೇ ತಾನೆ. ಸರಿ ಸರಿ. ಅಲ್ಲಿ ನೋಡು, ಶೌರ್ಯನ ಅಪ್ಪ ಅಮ್ಮ ಬಂದ್ಬಿಟ್ರು. ಪಾರ್ವತಿ, ನೀವಿಬ್ರು ಅಲ್ಲಿ ಹೋಗಿ ನೋಡಿ. ಹೋಗಿ ನೋಡಿ. ನಮಸ್ತೆ ಅಣ್ಣ. ನಮಸ್ತೆ ಅಮ್ಮ. ನಮಸ್ತೆ. ನಮಸ್ಕಾರ ಬೀಗ್ರೆ. ಬನ್ನಿ 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 ಬನ್ನಿ. ನಮಸ್ತೆ ಬೀಗ್ರೆ. ನಮಸ್ಕಾರ ಬೀಗ್ರೆ. ನಮಸ್ಕಾರ ಬೀಗ್ರೆ. ಎಲ್ರೂ ಇದ್ದೀರಾ? ಶೌರ್ಯ ಇಲ್ಲೋದಾ?